ಸೆಕೆಗಾಲದಲ್ಲಿ ನಮ್ಮ ದೇಹನ ತಂಪಾಗಿಡುವಂತಹ ಬಾಳೆಹಣ್ಣಿನ ಒಂದು ರುಚಿಯಾಗಿರುವಂತಹ ಚಪಾತಿಯನ್ನು ತುಂಬನೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಚಪಾತಿ ತಿನ್ನೋದಕ್ಕೆ ನಮಗೆ ಪಲ್ಯ, ಚಟ್ನಿ ಅಥವಾ ಸಾಗು ಯಾವುದು ಬೇಕಾಗಿಲ್ಲ, ಹಾಗೇ ತಿನ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ತುಂಬಾ ರುಚಿಯಾಗಿರುವಂಥ ಮತ್ತು ತುಂಬಾ ಹೆಲ್ದಿಯಾಗಿರುವಂಥ ಮಿದು ಬಾಳೆಹಣ್ಣಿನ ಚಪಾತಿನ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಒಂದು 3 ಬಾಳೆಹಣ್ಣನ್ನು ತಗೊತಾ ಇದ್ದೇನೆ. ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣಾದರೆ ತುಂಬಾ ಚೆನ್ನಾಗಿರುತ್ತೆ. 3 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೇನೆ. ಬಾಳೆಹಣ್ಣನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು, ಪೇಸ್ಟ್ ಥರ ಆಗಬೇಕದು. ಹಾಗೆ ನೋಡ್ತಾ ಇದ್ದೀರಲ್ವಾ, ಈ ಥರ ಪೇಸ್ಟ್ ಥರ ಆಗಬೇಕು. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳಿ. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಹಾಗೆಯೇ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ಇದಕ್ಕೆ ಇವಾಗ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಮೊದಲಿಗೆ ನಾವು ನೀರು ಹಾಕೊಳ್ಳೋದನ್ನೇ ಕಲಿಸ್ಕೋಬೇಕು. ಯಾಕಂತಂದ್ರೆ ಈ ಬಾಳೆಹಣ್ಣಿಂದು ಪೇಸ್ಟ್ ಎಲ್ಲ ಇದೆಯಲ್ವಾ, ಅದು ಸೆಟ್ ಆಗಬೇಕು. ಒಂದು ವೇಳೆ ಆಮೇಲೆ ನೀರು ಬೇಕು, ಕಮ್ಮಿ ಆಯಿತು ಅಂತಂದ್ರೆ ಮಾತ್ರ ಹಾಕೋಬಹುದು. ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ನೀಟಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಒಂದು ವೇಳೆ ಹಿಟ್ಟು ಕಮ್ಮಿ ಇದ್ರೆ ಬಾಳೆಹಣ್ಣು ಮತ್ತು ಮೊಸರು ಇದೆಯಲ್ವ, ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಹಾಗೆಯೇ ತೊಂದರೆ ಇಲ್ಲ, ನೀವು ಬಾಳೆಹಣ್ಣು ಮತ್ತು ಮೊಸರು ಸ್ವಲ್ಪ ಜಾಸ್ತಿ ಹಾಕಿ ಹಿಟ್ಟು ಮೆತ್ತಗೆ ಬಂದರೆ ಮತ್ತೆ ಒಣ ಹಿಟ್ಟನ್ನು ಹಾಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕು. ಕೊನೆಗೆ ಬೇಕಾದರೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಫೈನಲ್ ಆಗಿ ಒಂದ್ಸರಿ ನಾವು ಕಲಿಸ್ಕೊಳ್ಳೋಣ. ಚಪಾತಿ ತುಂಬಾ ಮೆತ್ತಗೆ ಬರುತ್ತೆ. ನೋಡಿ, ಹಿಟ್ಟನ್ನು ಈ ಥರ ಮೆತ್ತಗೆ ಕಲಿಸ್ಕೊಂಡ್ರೆ ಇದೆಯಲ್ವಾ, ತುಂಬಾ ಮೆತ್ತಗಾಗಿರುವಂತಹ ಚಪಾತಿಯನ್ನು ಮಾಡ್ಕೋಬಹುದು. ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈಗ ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡದು ಮಾಡಿಕೊಂಡು ಚಪಾತಿನ ಮಾಡ್ಕೊಳ್ಳೋಣ. ಒಣ ಹಿಟ್ಟನ್ನು ಹಾಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮತ್ತು ಜಾಸ್ತಿ ದಪ್ಪಗೆ ಬೇಡ, ಕರೆಕ್ಟಾಗಿ ಇಷ್ಟು ಹದಕ್ಕೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಸ್ಟವ್ವಲ್ಲಿ ಒಂದು ತವನ ಇಟ್ಬಿಟ್ಟು ಅದನ್ನ ನೀಟಾಗಿ ಕಾಯಿಸ್ಕೊಂಡು ಚೆನ್ನಾಗಿ ಕಾದ ನಂತರ ಬೇಕಾದರೆ ಸ್ವಲ್ಪ ತುಪ್ಪ ಮತ್ತು ಅಥವಾ ಈ ಆಯಿಲನ್ನು ಸವರ್ಕೊಳ್ಳಿ. ಈಗ ಚಪಾತಿನ ಹಾಕೊತಾ ಇದ್ದೇನೆ. ಮೇಲ್ಗಡೆಯಿಂದ ಬೇಕಾದರೆ ಮತ್ತೊಂದು ಚೂರು ಆಯಿಲನ್ನು ಗ್ರೀಸ್ ಮಾಡ್ಕೋಬಹುದು. ಈ ಥರ ಒಂದು ಸೈಡ್ ಸ್ವಲ್ಪ ಕಾದ ನಂತರ ಮಗುಚಿ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಸೈಡ್ ಜಾಸ್ತಿ ಕಾಯಿಸ್ಕೋಬಾರ್ದು, 2 ಸೈಡ್ ಇಮಿಡಿಯೇಟ್ ಆಗಿ ಮಗುಚಿ ಹಾಕ್ತಾ ಕಾಯಿಸ್ಕೋಬೇಕು. ಆಗ ಏನಾಗುತ್ತೆ ಅಂತಂದರೆ ರೊಟ್ಟಿ ಥರ ಆಗೋದು ತಪ್ಪುತ್ತೆ. ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಚಪಾತಿ. ನೋಡಿ, ರೆಡಿಯಾಗಿದೆ. ನೋಡಿದ್ರಲ್ವಾ, ಇಷ್ಟೇ. ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಬಾಳೆಹಣ್ಣು ಯಾವ್ದು ಬೇಕಾದರೂ ಹಾಕೋಬೋದು. ಏಲಕ್ಕಿನೂ ಓಕೆ ಅಥವಾ ನೀವು ಪಚ್ಚ ಬಾಳೆಹಣ್ಣು ಓಕೆ. ಬಟ್ ಏನಂತಂದರೆ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಹಿಟ್ಟು ಎಷ್ಟು ಇದೆ ಅಂತ ನೋಡ್ಕೊಂಡು ನೀವು ಬಾಳೆಹಣ್ಣನ್ನು ಹಾಕೊಳ್ಳಿ. ಜಾಸ್ತಿ ಬಾಳೆಹಣ್ಣು ಅಥವಾ ಮೊಸರನ್ನು ಹಾಕಿದರೆ ಹಿಟ್ಟು ತುಂಬ ಮೆತ್ತಗಾಗುತ್ತೆ. ಮತ್ತು ಒಣ ಹಿಟ್ಟನ್ನು ಹಾಕ್ಕೊಂಡು ಕಲಿಸಿದಾಗ ಅದು ಹೆಚ್ಚು ಕಮ್ಮಿ ಆಗೋಗುತ್ತೆ. ಆದ್ದರಿಂದ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸನ್ನು ನೋಡಿಕೊಂಡು ಹಾಕ್ಕೊಂಡು ಈ ರೆಸಿಪಿನ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.